ಹಾಯ್ ಹಲೋ ವೀಕ್ಷಕರೇ, ನಾನು ನಿಮ್ಮ ಅಭಿಷೇಕ್ ಶೆಟ್ಟಿ. ವೆಲ್ಕಮ್ ಟು ಪಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ಮನ್ನೆಲ್ಲ ನೋಡ್ಕೊಂಡು ಬಂದಿರ್ತೀರಾ. ಆದರೂ ಒಂದ್ಸರಿ ಹೇಳ್ತೀನಿ. ಮನೇಲಿ ಸುಮಾರು ಸರಿ ಪ್ಲ್ಯಾನ್ ಹಾಕಿರ್ತೀರಾ, ಮನೆಗೆ ಒಂದು ಡಾಗ್ ತರಬೇಕು, ಯಾವ್ದು ತೊಂದರೆ ಬೆಟರು, ಯಾವ್ದು ತೊಂದರೆ ಸಾಕ್ಬೋದು, ಈಸಿ ಮೇಂಟೆನೆನ್ಸ್ ಯಾವುದು ಅಂತ ಸುಮಾರು ಯೋಚನೆ ಮಾಡಿರ್ತೀರಾ. ಇವತ್ತು ನಾನು ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋ ಚೆನ್ನಾಗಿದೆ, ಸಪೋರ್ಟ್ ಮಾಡಿ. ಇವಾಗ ನಾನು ಡಾಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಸ್ಟಾರ್ಟ್ ಮಾಡಿದರೆ ಪೊಮೊರಿಯನಿಂದ ಸ್ಟಾರ್ಟ್ ಮಾಡೋಣ. ಪೊಮೊರಿಯನ್ ಈ ಬ್ರೀಡ್ ಬಂದುಬಿಟ್ಟು ಟಾಯ್ ಬ್ರೀಡ್ಗೆ ಸೇರುತ್ತೆ. ಇದು ಲಾಂಗ್ ಡಬಲ್ ಕೋಟ್ ಬ್ರೀಡ್ ಆಯಿತಾ. ಕಲರಲ್ಲಿ ಸುಮಾರು ಥರ ಇದೆ, ಬಟ್ ಕಾಮನಾಗಿ ನಮಗೆ ಕಾಣೋದು ರೆಡ್ಡು, ಆರೆಂಜು, ಕ್ರೀಮು, ಸೈಬಲು, ಬ್ಲ್ಯಾಕು, ಬ್ರೌನು. ಇದ್ರ ಲೈಫ್ ಸ್ಪ್ಯಾನ್ ಬಂದು 12 to 16 ಇಯರ್ಸ್ ಇರುತ್ತೆ. ಈ ಬ್ರೀಡ್ ಮನೆಯವ್ರ ಹತ್ರ ಕ್ಲೋಸಾಗೇ ಇರುತ್ತೆ, ಬಟ್ ತುಂಬ ಕ್ಲೋಸ್ ಆಗೋದು ಒಬ್ಬರ ಜೊತೆ ಮಾತ್ರ. ಯಾರು ಫುಡ್ಡು ಟ್ರೀಟ್ಸ್ ಕೊಡ್ತಾರೋ ಮತ್ತು ಟೈಮ್ ಕೊಡ್ತಾರೋ ಅವ್ರ ಜೊತೆ ಮಾತ್ರ ಸ್ವಲ್ಪ ಕ್ಲೋಸ್ ಜಾಸ್ತಿ ಇರುತ್ತೆ. ಎನರ್ಜಿ ಲೆವೆಲು, ಪ್ಲೇಫುಲ್ನೆಸ್ಸು ಮತ್ತು ಕೂದಲುದ್ರದ್ದು ಶೆಡ್ಡಿಂಗು ಇದೆಲ್ಲ ಮೀಡಿಯಮ್ ರೇಂಜಲ್ಲಿರುತ್ತೆ. ಬಟ್ ಇಂಟೆಲಿಜೆನ್ಸ್ ಆ್ಯಂಡ್ ಬಾರ್ಕಿಂಗ್ ಲೆವೆಲ್ ಮಾತ್ರ ಹೈ ಇರುತ್ತೆ. ನಾನು ಸಜೆಸ್ಟ್ ಮಾಡೋದು ಫಸ್ಟ್ ಟೈಮ್ ತೊಗೊಳೋರಿಗೆ ಸ್ವಲ್ಪ ಕಷ್ಟ, ಬಟ್ ಇಷ್ಟ ಇದ್ದವರು ತೊಗೊಬೋದು. ನೆಕ್ಸ್ಟ್ ಬ್ರೀಡ್ ಬಂದು ಬಾಕ್ಸರ್. ಇದು ಮೀಡಿಯಮ್ ಬ್ರೀಡ್ಗೆ ಸೇರುತ್ತೆ. ಇದು ಶಾರ್ಟ್ ಕೋಟ್ ಬ್ರೀಡ್ಸ್ ಆಯಿತಾ. ಕಲರ್ಸಲ್ಲಿ ಬಂದರೆ ಬ್ರೌನು, ಬ್ಲ್ಯಾಕು, ಟ್ಯಾನು, ವೈಟ್ ಮಾರ್ಕಿಂಗ್ಸ್ ಇರೋದಿರುತ್ತೆ. ಇದು ಲೈಫ್ ಸ್ಪ್ಯಾನ್ ಬಂದು 10 to 12 ಇಯರ್ಸ್. ಈ ಬ್ರೀಡ್ ತುಂಬ ಫ್ಯಾಮಿಲಿ ಫ್ರೆಂಡ್ಲಿ, ಪ್ಲೇಫುಲ್ ಮತ್ತು ಎನರ್ಜಿ ಲೆವೆಲ್ ಮಾತ್ರ ಹೈ. ಸ್ಟ್ರಾಂಗ್ ಮಸಲ್ಲು, ಜಾ ಮತ್ತು ಫ್ಯಾಮಿಲಿ ಫ್ರೆಂಡ್ಲಿ. ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡೋಕ್ಕೆ, ಚಿಲ್ಡ್ರನ್ಸ್ ಜೊತೆ ಮಾತ್ರ ಜೆಂಟಲಾಗಿರುತ್ತೆ. ಬಿಕಾಸ್ ದೇ ನೋ ಟು ಬಿ ವೆರಿ ಪೇಷನ್ಸ್, ತಾಳ್ಮೆ ಮತ್ತು ಮೃದು ಆಗಿರುತ್ತೆ ಮಕ್ಕಳ ಜೊತೆ. ನಾನು ನೋಡಿರೋ ಥರ ಇದೊಂದು ಒಳ್ಳೆ ಆಪ್ಷನ್ನು. ಇನ್ನು ನೆಕ್ಸ್ಟ್ ಬಂದರೆ ಡ್ಯಾಶುಂಡ್. ಇದು ಸ್ಮಾಲ್ ಬ್ರೀಡ್ಗೆ ಸೇರುತ್ತೆ. ಇದು ಸೇಮ್ ಶಾರ್ಟ್ ಕೋಟ್ ಬ್ರೀಡು ಮತ್ತು ಇದರಲ್ಲಿ ಲಾಂಗ್ ಹೇರ್ ಇರೋದು ಕೂಡ ಇರುತ್ತೆ ಆಯಿತಾ. ಕಲರಲ್ಲಿ ಒಂದು 5 ಟೈಪ್ಸ್ ಇರುತ್ತೆ: ಬ್ಲ್ಯಾಕು, ಬ್ರೌನು, ಸಾಯಿಲ್ಡ್ ರೆಡ್ಡು, ಚಾಕ್ಲೇಟ್ ಆ್ಯಂಡ್ ಟ್ಯಾನ್ ಕಲರು. ಇದರ ಲೈಫ್ ಸ್ಪ್ಯಾನ್ ಬಂದು 12 to 14 ಇಯರ್ಸು. ಈ ಬ್ರೀಡ್ ಕೂಡ ಫ್ಯಾಮಿಲಿ ಫ್ರೆಂಡ್ಲಿ ಇರುತ್ತೆ. ಶಾರ್ಟ್ ಲೆಗ್, ಲಾಂಗ್ ಬಾಡಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ತುಂಬ ದಪ್ಪ ಮಾಡಬಾರ್ದು ಈ ಬ್ರೀಡ್ನೆಲ್ಲ, ಯಾಕಂದರೆ ಶಾರ್ಟ್ ಬ್ರೀಡ್ಸ್ ಅಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಬರೋ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ಪಪ್ಪಿ ಸೈಜಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ಅದು ಬಿಟ್ಟರೆ ಇದೊಂದು ಒಳ್ಳೆ ಆಪ್ಷನ್ನು. ಇನ್ನು ಅದು ಬಿಟ್ಟರೆ ರಾಟ್ ವೀಲರು. ಇದು ಲಾರ್ಜ್ ಬ್ರೀಡ್ಗೆ ಸೇರುತ್ತೆ. ಇದು ಶಾರ್ಟ್ ಡಬಲ್ ಕೋಟ್ ಬ್ರೀಡ್ ಆಯಿತಾ. ಕಲರಲ್ಲಿ ಒಂದೇ ಇರೋದು, ಅದು ಬ್ಲ್ಯಾಕ್ ಜೊತೆ ಬ್ರೌನ್ ಮಿಕ್ಸ್ ಇರೋದಿರುತ್ತೆ. ಇದರ ಲೈಫ್ ಸ್ಪ್ಯಾನ್ ಬಂದು 9 to 10 ಇಯರ್ಸ್ ಇರುತ್ತೆ. ಈ ಬ್ರೀಡ್ ಈಸಿ ಟು ಟ್ರೈನ್ ಮತ್ತು ಫ್ಯಾಮಿಲಿ ಫ್ರೆಂಡ್ಲಿ ಡಾಗು. ಎಲ್ಲ ಹೇಳ್ತಾರೆ ಅಗ್ರೆಸಿವ್ ಆಗುತ್ತೆ, ಕಷ್ಟ ಏನಿಲ್ಲ, ಯಾವ ಥರ ಸಾಕೋದು, ತುಂಬ ಅಗ್ರೆಸಿವ್ ಆದರೆ ಕಷ್ಟ ಅಂತ ಹಂಗೆ ಏನಿಲ್ಲ, ಎಲ್ಲರೂ ಸಾಕ್ಬೋದು. ನಾವು ಹೆಂಗೆ ಸಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಟ್ರೈನ್ ಮಾಡೋಕ್ಕೆ ಫ್ಯಾಮಿಲಿ ಜೊತೆ ಫುಲ್ ಕಾಮಾಗೇ ಇರುತ್ತೆ, ಯಾವುದೂ ಅಗ್ರೆಸಿವ್ ಆಗೋಲ್ಲ. ಬಟ್ ಇದೊಂದು ಒಳ್ಳೆ ಬ್ರೀಡ್ ಆಯಿತಾ. ಎಲ್ಲ ಅಗ್ರೆಸಿವ್ ಆಗೋಲ್ಲ, ಕೆಲವೊಂದು ನಾವು ಹೆಂಗೆ ಸಾಕ್ತೀವಿ ಅದ್ರ ಮೇಲೆ ಡಿಪೆಂಡು. ತೊಗೊಳ್ಳೋರು ರಾಟ್ ವೀಲರ್ ತೊಗೊಳ್ಳೋರು ಚೆನ್ನಾಗಿ ಸಾಕೋದಾದರೆ ತೊಗೊಬೋದು. ನೆಕ್ಸ್ಟ್ ಬಂದರೆ ಜರ್ಮನ್ ಶೆಪರ್ಡು. ಇದು ಲಾರ್ಜ್ ಬ್ರೀಡಿಗೆ ಸೇರುತ್ತೆ. ಇದು ಲಾಂಗ್ ಡಬಲ್ ಕೋಟ್ ಬ್ರೀಡ್ಸ್ ಆಯಿತಾ. ಕಲರಲ್ಲಿ ಟ್ಯಾನ್ ವಿತ್ ಬ್ಲ್ಯಾಕು, ಸೈಬಲ್ಲು, ಸಾಯಿಲ್ ಬ್ಲ್ಯಾಕ್. ಇದ್ರ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 9 to 13 ಇಯರ್ಸು. ಈ ಬ್ರೀಡ್ ಅಂತೂ ಅಗ್ರೆಸಿವ್ ಕೂಡ ಆಗುತ್ತೆ, ಫ್ಯಾಮಿಲಿ ಫ್ರೆಂಡ್ಲಿ ಕೂಡ ಇರುತ್ತೆ. ಓನರ್ಗಳ ಜೊತೆ ಮಾತ್ರ ಸ್ವಲ್ಪ ಕ್ಲೋಸ್ ಆಗಿ ಲಾಯಲ್ ಆಗಿರುತ್ತೆ. ಚಿಲ್ಡ್ರನ್ಸ್ ಜೊತೆನೂ ಅಷ್ಟೇನು ರ್ಯಾಶ್ ಆಗೇನು ಬಿಹೇವ್ ಮಾಡೋಲ್ಲ, ಅವಕ್ಕೂ ಗೊತ್ತಾಗುತ್ತೆ, ಸ್ವಲ್ಪ ಕಾಮಾಗಿರುತ್ತೆ ಮತ್ತು ಈಸಿಯಾಗಿ ಟ್ರೈನ್ ಮಾಡ್ಬೋದು ಬೇಗ. ಅದು ಬಿಟ್ಟರೆ ಮೇಂಟೆನೆನ್ಸಿಗೆ ಬಂದರೆ ಸ್ವಲ್ಪ ಶೆಡ್ಡಿಂಗ್ ಎಲ್ಲ ಜಾಸ್ತಿ. ಸೊ ಮಂತ್ಲಿ ಗ್ರೂಮ್ ಮಾಡ್ಕೊಬೇಕು ಮತ್ತು ಡೈಲಿ ಕೋಮಿಂಗ್ ಅಂತ ಇರಬೇಕು. ಸೊ ಆ ಟೈಮಲ್ಲಿ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಅದೊಂದು ಒಳ್ಳೆ ಆಪ್ಷನ್ನು. ಇನ್ನು ಅದು ಬಿಟ್ಟರೆ ಇಂಡಿಯನ್ ಸ್ಪಿಟ್ಸು. ನೀವೆಲ್ಲ ಹೇಳ್ತಿದ್ರಲ್ವ ಇಂಡಿಯನ್ ಸ್ಪಿಟ್ಸ್, ಅದೇ ಲಾಸ್ಟ್ ಟೈಮಲ್ಲಿ ಫುಲ್ ಫೇಮಸ್ ಆಗಿಬಿಟ್ಟಿತ್ತು ಪೊಮೊರಿಯನ್ ಅಂತ. ಅದೇ ಇದು ಇಂಡಿಯನ್ ಸ್ಪಿಟ್ಸು. ಇದು ಮೀಡಿಯಮ್ ಬ್ರೀಡ್ಗೆ ಸೇರುತ್ತೆ. ಇದು ಡಬಲ್ ಕೋಟ್ ಬ್ರೀಡು. ಕಲರಲ್ಲಿ ಬಂದರೆ 3 ಟೈಪ್ಸ್ ಇದೆ: ವೈಟ್, ಡಸ್ಕಿ ಬ್ರೌನು, ಬ್ಲ್ಯಾಕ್. ಇದರದ್ದು ಲೈಫ್ ಸ್ಪ್ಯಾನ್ ಬಂದು 12 to 15 ಇಯರ್ಸ್ ಇರುತ್ತೆ. ಈ ಬ್ರೀಡ್ ಅಂತೂ ತುಂಬ ಫ್ರೆಂಡ್ಲಿ ಮತ್ತು ಒಳ್ಳೆ ಫ್ಯಾಮಿಲಿ ಡಾಗು. ಮತ್ತು ಚಿಲ್ಡ್ರನ್ಸ್ ಜೊತೆ, ಬೇರೆ ಪೆಟ್ಸ್ ಜೊತೆ ತುಂಬ ಕಾಮಾಗಿರುತ್ತೆ ಮತ್ತು ಫ್ರೆಂಡ್ಲಿ ಆಗಿರುತ್ತೆ, ನೋಡೋಕ್ಕೂ ಕ್ಯೂಟಾಗಿರುತ್ತೆ. ಈ ಬ್ರೀಡಲ್ಲಿ ಏನು ಫೀಲ್ ಮಾಡುತ್ತೆ ಅಂತ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಮನೇಲಿ ಸಾಕೋಕ್ಕೆ ಇದೊಂದು ಒಳ್ಳೆ ಆಪ್ಷನನ್ನು. ಇನ್ನು ಅದು ಬಿಟ್ಟರೆ ಪಗ್ಗು. ಇದು ಸ್ಮಾಲ್ ಬ್ರೀಡ್ಗೆ ಸೇರುತ್ತೆ. ಇದು ಶಾರ್ಟ್ ಕೋಟ್ ಬ್ರೀಡು. ಕಲರಲ್ಲಿ ಬಂದರೆ ಬ್ಲ್ಯಾಕು, ಲೈಟ್ ಕ್ರೀಮು ಮತ್ತು ಡಾರ್ಕ್ ಸಿಲ್ವರಲ್ಲಿ ಬರುತ್ತೆ. ಇದು ಲೈಫ್ ಸ್ಪ್ಯಾನ್ ಬಂದು 12 to 15 ಇಯರ್ಸು. ಈ ಬ್ರೀಡ್ ಫ್ರೆಂಡ್ಲಿ ಮತ್ತು ಚಿಲ್ಡ್ರನ್ಸ್ ಜೊತೆ ಚೆನ್ನಾಗೇ ಇರುತ್ತೆ. ಫ್ಯಾಮಿಲಿಗೆ ಒಂದು ಗುಡ್ ಚಾಯ್ಸು. ಆದರೆ ಸ್ಮಾಲ್ ಸೇರ್ ಇರೋದ್ರಿಂದ ಹುಷಾರಾಗಿ ನೋಡ್ಕೊಬೇಕು, ಜಾಸ್ತಿ ದಪ್ಪ ಮಾಡಬಾರ್ದು, ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲ ಬರ್ಬೋದು ಫ್ಯೂಚರಲ್ಲಿ. ಅದಕ್ಕೆ ನೀಟಾಗಿ ಡಯಟ್ ಎಲ್ಲ ಮಾಡ್ಕೊಂಡು ನೀಟಾಗಿ ನೋಡಿಕೊಂಡ್ರೆ ಓಕೆ. ಅಪಾರ್ಟ್ಮೆಂಟ್ ಫ್ರೆಂಡ್ಲಿ ಡಾಗ್ ಅಂತಲೇ ಹೇಳ್ಬೋದು. ಇದು ಬೀಗಲ್ಲು. ಇದು ಮೀಡಿಯಮ್ ಬ್ರೀಡ್ಗೆ ಸೇರುತ್ತೆ.
ಇದು ಶಾರ್ಟ್ ಕೋಟ್ ಬ್ರೀಡು. ಕಲರಲ್ಲಿ ಬಂದರೆ ಮಿಕ್ಸ್ಡ್ ಕಲರ್ ಇರುತ್ತೆ, ಬ್ಲ್ಯಾಕ್, ಬ್ರೌನು, ವೈಟು. ಇದರ ಲೈಫ್ ಸ್ಪ್ಯಾನ್ ಬಂದು 12 to 15 ಇಯರ್ಸ್ ಇರುತ್ತೆ. ಇದು ಆಯಿತಾ, ಇದು ಫ್ಯಾಮಿಲಿ ಫ್ರೆಂಡ್ಲಿ ಡಾಗು. ಇದು ಒಳ್ಳೆ ಇಂಟೆಲಿಜೆಂಟ್ ಇರೋ ಡಾಗ್ ಆಯಿತಾ. ಒಂದು ಮೇನ್ ಪ್ರಾಬ್ಲಮ್ ಅಂದರೆ ಇಯರ್ ಲೆಂತ್ ಇರೋದ್ರಿಂದ, ಸೊ ಇಯರ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರಬೇಕು, ಇಲ್ಲ ಇಯರ್ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಫ್ಯಾಮಿಲಿಗೆ ಒಂದು ಒಳ್ಳೆ ಹೇಳಿ ಮಾಡಿಸಿದ ಡಾಗು. ಇನ್ನು ಅದು ಬಿಟ್ಟರೆ ಶಿಡ್ಸು, ಇದು ಟಾಯ್ ಬ್ರೀಡ್ಗೆ ಸೇರುತ್ತೆ. ಇದು ಲಾಂಗ್ ಕೋಟ್ ಬ್ರೀಡ್ ಆಯಿತಾ. ಕಲರ್ಸಲ್ಲಿ ಬೇಜಾನ್ ಟೈಪ್ ಇದೆ. ನಾನು ನೋಡಿರೋ ಬ್ಲ್ಯಾಕ್, ಬ್ರೌನು, ವೈಟ್ ಆ ಥರ ಮಿಕ್ಸ್ ಕಲರ್ ಇರುತ್ತೆ. ಇದ್ರ ಲೈಫ್ ಸ್ಪ್ಯಾನ್ ಬಂದು 11 to 16 ಇಯರ್ಸು. ಈ ಬ್ರೀಡ್ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ, ಬಟ್ ಮನೆಗೆ ಒಳ್ಳೆ ಕ್ಯೂಟ್ ಡಾಗು, ತುಂಬ ಫ್ರೆಂಡ್ಲಿ, ಹೆವಿ ಫುಡ್ಡಿ ಮತ್ತು ತುಂಬ ಅಟ್ಯಾಚ್ ಆಗುತ್ತೆ ಬ್ರೀಡ್ ಶಿಡ್ಸು. ಒಳ್ಳೆ ಚಾಯ್ಸ್ ಮನೆಗೆ, ಬಟ್ ಮೇಂಟೈನ್ ಮಾಡ್ತೀನಿ ಅಂದರೆ ಮಾತ್ರ ತೊಗೊಳ್ಳಿ, ಇಟ್ಸ್ ಗುಡ್. ಈ ಬ್ರೀಡ್ ಬಂದು ಗೋಲ್ಡನ್ ರಿಟ್ರೀವರು. ಇದು ಲಾರ್ಜ್ ಬ್ರೀಡ್ಗೆ ಸೇರುತ್ತೆ. ಇದು ಡಬಲ್ ಕೋಟ್ ಬ್ರೀಡು. ಕಲರಲ್ಲಿ 2 ಟೈಪ್ಸ್ ಇರುತ್ತೆ, ವೈಟ್ ಆ್ಯಂಡ್ ಗೋಲ್ಡು. ಇದರ ಲೈಫ್ ಸ್ಪ್ಯಾನ್ ಬಂದುಬಿಟ್ಟು 10 to 12 ಇಯರ್ಸು. ಈ ಬ್ರೀಡ್ ಮಾತ್ರ ಹೆವಿ ಫ್ರೆಂಡ್ಲಿ ಮತ್ತು ಇಂಟೆಲಿಜೆಂಟ್ ಬ್ರೀಡು. ಶೆಡ್ಡಿಂಗ್ ಅಂತೂ ಇರುತ್ತೆ ಸ್ವಲ್ಪ, ಆದರೆ ಮನೇಲಿ ಎಲ್ಲರ ಜೊತೆನೂ ಕ್ಲೋಸ್ ಆಗಿರುತ್ತೆ, ಎಮೋಷನಲಿ ತುಂಬ ಅಟ್ಯಾಚ್ ಆಗುತ್ತೆ. ಬೆಸ್ಟ್ ಡಾಗ್ ಮನೆಗೆ ಇದೊಂದು. ಇನ್ನು ಅದು ಬಿಟ್ಟರೆ ಲ್ಯಾಬ್ರಾಡರು. ಇದು ಲಾರ್ಜ್ ಬ್ರೀಡ್ಗೆ ಸೇರುತ್ತೆ. ಇದು ಶಾರ್ಟ್ ಡಬಲ್ ಕೋಟ್ ಬ್ರೀಡು. ಕಲರಲ್ಲಿ ಬಂದರೆ ಬ್ಲ್ಯಾಕ್, ಚಾಕ್ಲೇಟು, ಕ್ರೀಮು. ಇದರ ಲೈಫ್ ಸ್ಪ್ಯಾನ್ ಬಂದುಬಿಟ್ಟು 10 to 12 ಇಯರ್ಸು. ಇದು ಮನೆಗೆ ಹೇಳಿ ಮಾಡಿಸಿದ ಡಾಗ್ ಆಯಿತಾ. ಇಂಟೆಲಿಜೆಂಟು, ಸಾಫ್ಟ್ ಇರುತ್ತೆ, ಟ್ರೈನ್ ಮಾಡೋದು ಈಸಿ, ಹೆವಿ ಪ್ಲೇಫುಲ್ಲು, ಅಟ್ಯಾಚ್ಮೆಂಟು. ಸ್ವಿಮ್ಮಿಂಗ್ ಅಂದರೆ ಡಾಗ್ಸ್ಗೆಲ್ಲ ಸಖತ್ ಇಷ್ಟ ಆಗುತ್ತೆ. ಮತ್ತು ಇನ್ನೆಲ್ಲದಕ್ಕೂ ಓಕೆ ಈ ಬ್ರೀಡು ಎಲ್ಲ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಂಡಿಯನ್ ಬ್ರೀಡು. ಇದು ಮೀಡಿಯಮ್ ಬ್ರೀಡ್ಗೆ ಸೇರುತ್ತೆ. ಇದು ಶಾರ್ಟ್ ಕೋಟ್ ಬ್ರೀಡು. ಕಲರ್ ಮಾತ್ರ ಬೇಜಾನ್ ಇರ್ತವೆ, ನೀವೇ ನೋಡಿರ್ತೀರಲ್ವ, ರೋಡಲ್ಲಿ ಹೋದಾಗೆಲ್ಲ ಸಿಗುತ್ತೆ. ಇದರ ಲೈಫ್ ಸ್ಪ್ಯಾನ್ ಬಂದುಬಿಟ್ಟು 11 to 15 ಇಯರ್ಸ್. ಮತ್ತು ಈ ಬ್ರೀಡ್ ಮೇಂಟೆನೆನ್ಸಿಗೆ ಬಂದರೆ ಹೆವಿ ಈಸಿ. ಇವರು ಸುಮ್ಮನೆ ಯಾವುದ್ಯಾವುದೋ ಬ್ರೀಡ್ ತೊಗೊಂಡು ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋ ಬದಲು ಸ್ಟ್ರೀಟಲ್ಲಿರೋ ಡಾಗ್ಸ್ನೇ ಸಾಕೊಂಡು, ಸ್ಟ್ರೀಟಲ್ಲಿ ಯಾವುದಾದ್ರು ಪಪ್ಪಿ ಸಿಕ್ಕಿದ್ರೆ ಅದನ್ನೇ ಎತ್ಕೊಂಡೋಗಿ ಸಾಕಿ ನಾನು ಸಜೆಸ್ಟ್ ಮಾಡೋದು. ಯಾಕಂತಂದರೆ ಸುಮ್ಮನೆ ರೋಡಲ್ಲಿರುತ್ತೆ, ಅದರಷ್ಟು ಫ್ರೆಂಡ್ಲಿ ಡಾಗ್ ನಿಮ್ಗೆ ಯಾವುದೂ ಸಿಗೋಲ್ಲ. ಮನೇಲಿ ಒಂದ್ಸಲ ಕರ್ಕೊಂಡೋಗಿ ಸಾಕು ನೋಡಿ, ಬೇರೆ ಬ್ರೀಡ್ ನೆನಪಿಗೆ ಇರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಮೇಂಟೆನೆನ್ಸು ಈಸಿ, ಫುಡ್ಡು ಕಮ್ಮಿ, ಮತ್ತು ಎಷ್ಟು ರೀತಿ ಬೇಕು ಅಷ್ಟು ಕೊಡುತ್ತೆ. ಸುಮ್ಮನೆ ಸ್ಟ್ರೀಟಲ್ಲಿರೋ ಪಪ್ಪಿನೇ ತೊಗೊಂಡೋಗಿ ಸಾಕಿ, ಯಾವುದಾದ್ರೂ ಬ್ರೀಡ್ ಸಾಕೋ ಬದಲು ನಾನು ಸಜೆಸ್ಟ್ ಮಾಡೋದು ಸ್ಟ್ರೀಟ್ ಡಾಗ್ಸು, ಇಷ್ಟು ಬೆಟರ್. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋ ಬೇಕು ಅಂತಂದರೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.